ಈ ದೃಶ್ಯವನ್ನ ನೋಡಿದ್ರೆ ಎಂತವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಬಿಟ್ಟಿದೆ. ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಆನೆ ಕೂಡ ಒಂದಾಗಿದೆ. ಭಾವನೆಗಳ ಜೊತೆಗೆ ಬದುಕುವ ಸಂಘಜೀವಿ ಆನೆ 25 ವರ್ಷದ ಸ್ನೇಹಕ್ಕೆ ಅಂತ್ಯ ಹಾಡಿದ್ದಂತಹ ಹೆಣ್ಣು ಆನೆ. ಮೃತ ಆನೆಯ ದೇಹದ ಮುಂದೆ ಗೋಗೆರೆದಂತಹ ಗಂಡಾನೆ. ಆ ಒಂದು ಬಾಹುಕ ದೃಶ್ಯ ಎಲ್ಲರ ಕಣ್ಮುಂದೆ ಬಂದೇ ಬರುತ್ತೆ. ಕಣ್ಣಂಚಲ್ಲಿ ಸ್ವಲ್ಪ ತೇವೂ ಕೂಡ ಉಂಟಾಗುತ್ತೆ. ಎದ್ದೇಳು ಪ್ಲೀಸ್ ಅಂತ ಅಳುತ್ತಾ ನೆಲಕ್ಕೆ ಗುದ್ದುತ್ತಿರುವಂತಹ ಗಂಡಾನೆ. ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಎಲ್ಲರೂ ಕೂಡ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡ್ಬಿಟ್ರೆ ಆ ಒಂದು ಅಟ್ಯಾಚ್ಮೆಂಟ್ ಅಲ್ಲೇ ಜೀವನವನ್ನ ಕಳೆಯೋದನ್ನ ಕಲ್ತು ಬಿಡ್ತೀವಿ. ಆ ವ್ಯಕ್ತಿ ಆಗಿರಬಹುದು ಅಥವಾ ಬೇರೆ ಏನೋ ಆಗಿರಬಹುದು, ಅದು ಒಮ್ಮೆ ಸಡನ್ ಆಗಿ ಕಾಣೆ ಆಯಿತು, ಮಾಯ ಆಯಿತು ಅಥವಾ ಸತ್ ಹೋಯ್ತು ಅಂತಂದರೆ ಅದರ ನೋವು ನಿಜಕ್ಕೂ ಕೂಡ ತಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲೊಂದು ಮೂಕ ಪ್ರಾಣಿಯ ವೇದನೆಯನ್ನು ನೋಡಿ ನೆಟ್ಟಿಗರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡಿದ್ರೆ ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಹೃದಯ ವಿದ್ರಾವಕ ಘಟನೆ. ಆನೆ ಎಲ್ಲರಿಗೂ ಕೂಡ ಪ್ರಿಯವಾಗಿರುವಂತಹ ಒಂದು ಮುದ್ದಾದ ಪ್ರಾಣಿ. ಬುದ್ಧಿವಂತಿಕೆ ಕೂಡ ಇರುತ್ತೆ. ಒಂದಿಷ್ಟು ಭಾವನೆಗಳು ಕೂಡ ಆನೆಗೆ ಅರ್ಥ ಆಗುತ್ತೆ. ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಹೆಣ್ಣಾನೆ ಸಾವನ್ನಪ್ಪಿದೆ. ಅದರ ಮೇಲೆ ಬಿದ್ದು ಒದ್ದಾಡಿ ಎದ್ದೇಳು ಪ್ಲೀಸ್ ಅಂತ ಹೇಳಿ ಅದನ್ನ ಎದ್ದೇಳಿಸುವಂತಹ ಪ್ರಯತ್ನವನ್ನ ಗಂಡಾನೆ ಮಾಡ್ತಾ ಇದೆ. ಅದಕ್ಕೂ ಅರ್ಥ ಆಗ್ತಾ ಇದೆ ಅದು ಎದ್ದೇಳೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಅನ್ಸುತ್ತಲ್ವಾ, ಒಮ್ಮೆ ಎದ್ದು ನನ್ನ ಜೊತೆಗೆ ಆಟ ಆಡಿದ್ರೆ ಸಾಕು ಅಂತ ಹೇಳಿ. 25 ವರ್ಷದ ಸ್ನೇಹ ಎಲ್ಲಿ ಮರೆಯಾಗುತ್ತೆ? ಸ್ನೇಹ ಅನ್ನೋದು ಹಾಗೆ ಅಲ್ವಾ? ಸ್ನೇಹ ಅಂತಲ್ಲ, ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡ್ಬಿಟ್ರೆ ಆ ಒಂದು ಅಟ್ಯಾಚ್ಮೆಂಟಲ್ಲೇ ಆರಾಮಾಗಿ ಇದ್ಬಿಡ್ತೀವಿ. ಈಗ ಆನೆ ಆದ್ರೇನು, ಮನುಷ್ಯ ಆದ್ರೇನು, ಎಲ್ಲರಿಗೂ ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಹೆಣ್ಣಾನೆಯನ್ನ ಗಂಡಾನೆ ಎಬ್ಬಿಸ್ತಾ ಇದೆ ಅಂತ. ನೆಲದ ಮೇಲೆ ಗುದ್ದಿ ಗುದ್ದಿ ಎಬ್ಬಿಸ್ತಾ ಇದೆ. ಹಾಗೆ ಇಷ್ಟು ವರ್ಷ ನನ್ನ ಜೊತೆಗಿದ್ದೆ, ಈಗ ಯಾಕೆ ಬಿಟ್ಟೋದೆ ಅನ್ನೋ ಥರದಲ್ಲಿ ಯಾವ್ದಾದ್ರು ಕ್ಷಣದಲ್ಲಿ ಆ ಹೆಣ್ಣಾನೆ ಎದ್ದೇಳಿ ಒಂದು ಸ್ವಲ್ಪ ಅದರ ದೇಹ ಅಲಿಗಾಡಿದ್ರೆ ಸಾಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಗಂಡಾನೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ನೀವು ನೋಡ್ತಾ ಇರಬಹುದು, ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಗಂಡಾನೆ ಎಷ್ಟು ಚೆನ್ನಾಗಿ ಹೆಣ್ಣಾನೆಯನ್ನ ಏಳ್ಸೋಕೆ ಪ್ರಯತ್ನ ಮಾಡ್ತಾ ಇದೆ. ಕಣ್ಣಲ್ಲಿ ನೀರು ಕೂಡ ಹಾಕ್ತಾ ಇದೆ. ಅದರ ಭಾವನೆಗಳು ಅದಕ್ಕೆ ಅರ್ಥ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸೊಂಡಲಿನಿಂದ ಅದರ ಸೊಂಡಲಿಗೆ ಹೊಡೆದು ಎಬ್ಬಿಸ್ತಾ ಇದೆ. ಆದರೂ ಕೂಡ ಅದು ಹೇಳ್ತಾ ಇಲ್ಲ ಕಾರಣ ಅಷ್ಟೇ, ಆ ಒಂದು ಹೆಣ್ಣಾನೆ ಸಾವನ್ನಪ್ಪಿದೆ. ಇನ್ನು ಒಂಟಿಯಾಗಿ ಜೀವನವನ್ನು ಕಳಿಬೇಕಾ ನಾನು ಅಂತ ಆ ಒಂದು ಗಂಡಾನೆ ನಿಜಕ್ಕೂ ಕೂಡ ದುಃಖವನ್ನು ಪಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎಬ್ಸೋಕೆ ಪ್ರಯತ್ನ ಮಾಡ್ತಾ ಇದೆ. ತನ್ನ ದೇಹದ ಅರ್ಧ ತೂಕವನ್ನು ಅದರ ಮೇಲೆ ಬಿಡ್ತಾ ಇದೆ. ಹಾಗಾದ್ರೂ ಎದ್ದೇಳುತ್ತಾ ವಜ್ಜೆಯಾಗಿ ಅಥವಾ ಭಾರವಾಗಿ ಎದ್ದೇಳುತ್ತಾ ಅದು ಅಂತ ನೋಡೋಣ ಅಂತ ಮಾಡ್ತಾ ಇದೆ. ಕಣ್ಣಲ್ಲಿ ನೀರು ಮಾತ್ರ ಬಂದಾಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಹಾಕ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.